ಧರ್ಮಸ್ಥಳ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. SITಗೆ ಕೊಡಲಾಗಿದೆ, ಆದರೆ SIT ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಇಲ್ಲ. ಶವ ಹೂತಿಟ್ಟ ಪ್ರಕರಣ ಮಾತ್ರ SIT ವ್ಯಾಪ್ತಿಗೆ. ಓಕೆ, ಅಂದರೆ ಅಲ್ಲಿಗೆ ಆ ಮುಸುಕುದಾರಿ ಅನಾಮಧೇಯ ವ್ಯಕ್ತಿ ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ SIT ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ, ಏನು ಹೇಳಿದ್ದಾರೆ ನೋಡೋಣ. ಕಂಪ್ಲೇಂಟ್ ಕೊಟ್ಟಿದ್ರು, ಅದರಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಆಗಲಿ, ಅನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೆ, ನಾನು ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ. ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ DG ಅವರು ಎಲ್ಲರೂ ಕೂತ್ಕೊಂಡು ಮಾತನಾಡಿ ಮೊನ್ನೆನೇ ತೀರ್ಮಾನ ಮಾಡಿದ್ವಿ. ಅದು ಆದೇಶವನ್ನು ನೆನ್ನೆ ಹೊರಡಿಸಿದ್ದಾರೆ. ಮೊಹಂತಿಯವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ, ಅವರ ನೇತೃತ್ವದಲ್ಲಿ ಆಗಬೇಕು ಅಂತೇಳಿ ಮಾಡಿದ್ದೇವೆ. ಅದನ್ನು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು DGಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ DG IGಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ಅವರು ಕೆಲಸ ಪ್ರಾರಂಭ ಮಾಡ್ತಾರೆ. ಸರ್ಕಾರದ ಮೇಲೆ ಒತ್ತಡ ಇದೆ, ಹಾಗಾಗಿ ಸ್ಪಂದಿಸಲಿಲ್ಲ ಅನ್ನುವಂಥ ಕೂಗು ಕೂಡ ಶುರು ಆಗಿತ್ತು ಸರ್. ಇಲ್ಲ, ಒತ್ತಡದ ಪ್ರಶ್ನೆ ಅಲ್ಲ, ನಾವು ಯಾರೋ ಒಂದು ಒತ್ತಡಕ್ಕೆ ಮಣಿದು ಮಾಡುವಂಥದ್ದಲ್ಲ ಇದೆಲ್ಲ. ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿ, ಅಲ್ಲಿ ವಸ್ತುಸ್ಥಿತಿ ಏನಿದೆ ಅಂತೇಳಿ ಅದನ್ನು ನೋಡಿ ಆಮೇಲೆ ತೀರ್ಮಾನ ತಗೋಬೇಕಾಗುತ್ತೆ. ನಾವು ಪ್ರಿಲಿಮಿನರಿಯಾಗಿ ಎನ್ಕ್ವೈರಿ ಮಾಡಿ ಸ್ಟೇಷನ್ ಮಟ್ಟದಲ್ಲಿ ಅಂತ ಹೇಳಿ ನಾವು ತಿಳಿಸಿದ್ದು, ಅದನ್ನು ಅವ್ರು ಮಾಡ್ತಾಯಿದ್ರು. ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದೊಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಬಂದಂಥ ಅಭಿಪ್ರಾಯಗಳು. ಅದಕ್ಕಾಗಿ ನಾವು ಸರ್ಕಾರ ಇದರಲ್ಲಿ ಮುಚ್ಚಿಡುವಂಥದ್ದು ಏನಿಲ್ಲ. ಅದಕ್ಕಾಗಿ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ. ಏನು ಇನ್ವೆಸ್ಟಿಗೇಷನಲ್ಲಿ ತನಿಖೆಯಲ್ಲಿ ಬರುತ್ತೆ ಅದನ್ನು ಕಾದು ನೋಡೋಣ. ಸಣ್ಣ ವಿಚಾರ ಅಲ್ವ ಸರ್, ಸಾಕಷ್ಟು ನೂರಾರು ಅಸ್ಥಿಪಂಜರಗಳಿದ್ದಾವೆ, ಅದೇನೋ ಸಾವಾಗಿತ್ತು, ಹೀಗೆ ಬೇರೆ ಬೇರೆ ಆರೋಪಗಳು ಬಂದಂತೆ ಸರ್. ಅಂದರೆ ತಳಮಟ್ಟದಿಂದ ಹಿಂದಿನ ಅಥವಾ ಎಲ್ಲ ವಿಚಾರಗಳನ್ನು ಒಳಗೊಂಡಂಥ ತನಿಖೆ ಆಗಿರುತ್ತೆ ಸರ್. ಜೊತೆಗೆ ಸರ್ ಈ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಅಂತ ಬರುತ್ತೆ. ಇಲ್ಲ, ನಮಗೆ ಇದು ಸಣ್ಣ ವಿಚಾರ ಅಂತ ನಾವೇನು ಪರಿಗಣಿಸಿಲ್ಲ. ನಾವು ಆ ಸ್ಟೇಷನ್ ಮಟ್ಟದಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಾಗ ಫಸ್ಟು FIR ಹಾಕಿ ಅವರು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಅದು ಇನ್ನೂ ಹೆಚ್ಚು ಬೆಳೆದಾಗೆ ಅದಕ್ಕೆ ತನಿಖೆ ಇನ್ನೂ ಕೂಡ ತೀವ್ರತೆಯನ್ನು ತಗೊಳ್ಳುತ್ತೆ. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಮಾಡಿದ್ದೇವೆ. ಸರ್, ಸಾಕಷ್ಟು ಗೊಂದಲ ಮೂಡಿಸಿದ ಸೌಜನ್ಯ ಪ್ರಕರಣ ಸರ್, ಅದನ್ನು ಒಳಗೊಂಡಂತೆ ಇಲ್ಲ, ಅದರಲ್ಲಿ ಈ ಪ್ರಕರಣದ್ದು ಮಾತ್ರ ನಾವು ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಕೊಟ್ಟಿದ್ದೇವೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು. ಹೋಮ್ ಮಿನಿಸ್ಟರ್ ಅವರ ಹೇಳಿಕೆ ಕೇವಲ ಈ ಶವಗಳನ್ನು ಹೂತಿಟ್ಟ ವಿಚಾರ, ಆ ಮುಸುಕುಧಾರಿ ಬಂದು ಕೋರ್ಟ್ ಮುಂದೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ತನಿಖೆಗೆ ಮಾತ್ರನೇ SIT. ಹಾಗಾದರೆ ಉಳಿದ ಯಾವ ಪ್ರಕರಣನೂ SIT ವ್ಯಾಪ್ತಿಗೆ ಬರಲ್ಲ ಅಂತ. ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಸೌಜನ್ಯ ಪ್ರಕರಣ ಏನಿತ್ತು, ಸೌಜನ್ಯ ಪ್ರಕರಣ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ CBIಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿರುವಂಥದ್ದು. ಅಂದರೆ ರಾಜ್ಯ ಸರ್ಕಾರದ ಅಧಿಕಾರ ವ್ಯಾಪ್ತಿ ಏನಿತ್ತು, ಅಧಿಕಾರ ವ್ಯಾಪ್ತಿಯನ್ನು ಮುಕ್ತಾಯಗೊಳಿಸಿ ಅದು CBIಗೆ ಹೋಗಿದೆ. ಈಗ ನ್ಯಾಯಾಲಯದಲ್ಲಿ ಅದಕ್ಕೆ ಬಗ್ಗೆ ಒಂದಷ್ಟು ವ್ಯಾಜ್ಯಗಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಬಗ್ಗೆ, ಅದರ ತನಿಖೆಯ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಪರಮಾಧಿಕಾರ ಸದ್ಯಕ್ಕೆ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಕೈಬಿಟ್ಟು ಇನ್ನು ಉಳಿದಂಥ ಹೂತಿಟ್ಟ ಶವಗಳೇನಿತ್ತು, ಅಂದರೆ ಅನಾಮಧೇಯ ವ್ಯಕ್ತಿ ಬಂದು ಹೇಳಿಕೆಯನ್ನು ಕೊಟ್ಟಿರುವಂಥ ವಿಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. FIR ಅನ್ನ ದಾಖಲನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಆತ ರೆಕಾರ್ಡ್ ಅನ್ನ ಮಾಡಿದ್ದಾನೆ. ಸ್ಥಳೀಯ ಪೊಲೀಸರು ಆತನನ್ನ ಕರೆದುಕೊಂಡು ಹೋಗಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನ ದಾಖಲನ್ನ ಮಾಡಿಸಿರೋ ಹಿನ್ನೆಲೆಯಲ್ಲಿ ಆ ಪ್ರಕರಣದ ತನಿಖೆಯನ್ನ ಮಾಡಲಿಕ್ಕೆ SIT ಈಗ ರಚನೆಯನ್ನ ಮಾಡಿರುವಂಥದ್ದು. SIT ಈಗ ತನಿಖೆಯನ್ನ ಮಾಡಬೇಕಾಗಿರುವಂಥದ್ದು ಆ ಶವಗಳು ಯಾವ್ಯಾವಿತ್ತು, ಅಂದರೆ ಅಸ್ಥಿಪಂಜರಗಳು ಯಾವ್ಯಾವಿತ್ತು ಅದನ್ನು ಐಡೆಂಟಿಫೈ ಮಾಡಬೇಕು, ಎಲ್ಲೆಲ್ಲಿ ಹೂತಿಟ್ಟಿತ್ತು ಮತ್ತು ಯಾವ್ಯಾವ ದಿನಾಂಕದಲ್ಲಿ ಅದರ ಬಗ್ಗೆ ಆಗಿತ್ತು ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ಗಳೇನಿರ್ತವೆ, ಅನಾಲಿಸಿಸ್ಗಳಿರ್ತವೆ, ಅದರಲ್ಲಿ ಒಂದು ಕ್ಲಾರಿಫಿಕೇಶನ್ ಮತ್ತು ಒಂದು ಸ್ಪಷ್ಟನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತವೆ. ಅದು DNA ಮ್ಯಾಚಿಂಗ್ ಇರ್ಬೋದು, ಮತ್ತು ಬೇರೆ ಬೇರೆಯ ವಿಚಾರಗಳಿರ್ಬೋದು, ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಗ್ಯಾದರ್ ಅನ್ನು ಮಾಡುವಂಥದ್ದು ಇರ್ಬೋದು, ಅದು ಸಾವು ಯಾವ ರೀತಿಯಲ್ಲಿ ಸಂಭವಿಸಿದೆ ಇದೆಲ್ಲ ಕೂಡ ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಪ್ರಮುಖವಾಗಿ ಆ ವ್ಯಕ್ತಿ ಏನಿದ್ದಾನೆ ಆ ವ್ಯಕ್ತಿಯ ಹೇಳಿಕೆಗಳನ್ನು ಮತ್ತಷ್ಟು ಗಟ್ಟಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ SIT ಅಧಿಕಾರಿಗಳು ಅಂದರೆ ಸ್ಥಳೀಯ ಪೊಲೀಸರು ದಾಖಲು ಮಾಡಿಕೊಂಡಂಥ ಹೇಳಿಕೆ
ಏನಿತ್ತು ಅದಾದ ನಂತರ SIT ಅಧಿಕಾರಿಗಳು ಮತ್ತೊಮ್ಮೆ ಹೇಳಿಕೆಗಳನ್ನು 161 ಅಡಿಯಲ್ಲಿ ದಾಖಲನ್ನ ಮಾಡ್ಕೊಳ್ಬೇಕಾಗತ್ತೆ. ದಾಖಲನ್ನ ಮಾಡಿಕೊಂಡು ಆತನ ಹೇಳಿಕೆಯನ್ನು ಮತ್ತಷ್ಟು ಬಲಗೊಳಿಸಿ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಮತ್ತು ಅದಕ್ಕೆ ಪೂರಕವಾದ ಏನಂದ್ರೆ ಆತ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಮೃತದೇಹವನ್ನು ಇಲ್ಲಿ ಮುಚ್ಚಿಟ್ಟಿದ್ದೀನಿ ಮತ್ತು ಈ ಪ್ರದೇಶದಲ್ಲಿ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗಿ ಆ ಶವವನ್ನು ತೆಗೆಸುವಂಥ ಕೆಲಸಗಳನ್ನು ಮಾಡುವಂಥದ್ದು ಇರ್ಬೋದು. ಜೊತೆಗೆ FSLನ ಸಹಾಯ, ಇನ್ನೊಂದಷ್ಟು ಸಾಕಷ್ಟು ಕೆಲಸಗಳಿದ್ದಾವೆ. ಯಾಕೆಂದರೆ ಇದು ಸಂಪೂರ್ಣ ಕೇವಲ ಈಗ ಕೊಲೆ ಆಗಿತ್ತು, ಇವತ್ತು ಕೊಲೆ ಆಗಿತ್ತು, ತಕ್ಷಣವೇ ಆರೋಪಿಗಳನ್ನು ಬಂಧಿಸಲಿಕ್ಕೆ ಒಂದಷ್ಟು ಅವಕಾಶಗಳಿರ್ತವೆ. ಯಾಕೆಂದರೆ ಇದು ಕಾಡಿನ ಮಧ್ಯದಲ್ಲಿ ನಡೆದಿರುವಂಥ ಕೃತ್ಯ. ಕಾಡಿನ ಮಧ್ಯದಲ್ಲಿ ನಡೆದಿರುವಂಥ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ಗಳು ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ. ಆದರೆ ಈಗ ಜೀವಂತ ಸಾಕ್ಷಿಯಾಗಿ ಉಳಿದುಕೊಂಡಿರುವಂಥನು ಆ ವ್ಯಕ್ತಿಯ ಹೇಳಿಕೆ, ಅದಾದ ನಂತರ ಭೂಮಿಯ ಒಳಗಡೆ ಇರುವಂಥ ಅಸ್ಥಿಪಂಜರಗಳು ಅದನ್ನು ತೆಗಿಬೇಕು, ಅದನ್ನು ಅನಾಲಿಸಿಸ್ ಅನ್ನು ಮಾಡಬೇಕು. ಜೊತೆಗೆ ಅದು ಯಾವ ರೀತಿಯಲ್ಲಿ ಸಾವು ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಒಂದು ಐಡೆಂಟಿಫಿಕೇಶನ್ ಅನ್ನು ಮಾಡಬೇಕಾಗತ್ತೆ. ಸಾವು ನಿಜವಾಗ್ಲೂ ಅತ್ಯಾಚಾರ ಅಥವಾ ಕೊಲೆ ಈ ಮೂಲಕ ಸಾವು ಸಂಭವಿಸಿದೆಯಾ ಅಥವಾ ಅಸಹಜ ಸಾವ, ಇದೆಲ್ಲನೂ ಕೂಡ ಅನಾಲಿಸಿಸ್ ಅನ್ನು ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅದಾದ ನಂತರ ಮುಂದಿನ ಆರೋಪಿ ಸ್ಥಾನ, ಆರೋಪಿಗಳು ಯಾರ್ಯಾರು, ಅನುಮಾನಸ್ಥರ ಯಾರ್ಯಾರು, ಇವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸುವಂತ ಕೆಲಸ ಈಗ SIT ಮಾಡಬೇಕಾಗಿರೋಂಥದ್ದು. ಈಗ ಆ ಮುಸುಕುಧಾರಿ ನೀವು ನೋಡ್ತಾ ಇದ್ದೀರಲ್ಲ ರೈಟ್ ವಿಂಡೋದಲ್ಲಿ, ಆ ವ್ಯಕ್ತಿ ಕೋರ್ಟಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಧಾರದ ಮೇಲೆ ತನಿಖೆ ಆಗುತ್ತೆ.